ಕುಕಿಂಗ್ ವಿತ್ ಕಾವೇರಿ ಲಾಕ್ಷಿ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇವತ್ತು ನಾವು ಹುರುಳಿಕಾಳು ಪಲ್ಯ ಕಾಳು ಪಲ್ಯ ಏನು ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲ ಅವನ್ನೆಲ್ಲ ಸ್ವಚ್ಛ ತೊಳ್ಕೊಬೇಕು. ತೊಳ್ಕೊಂಡಾದ್ಮೇಲೆ ನೋಡಿರಿ ತೊಳ್ಕೊತೀನಿ. ಕ್ಲೀನಾಗಿ ತೊಳ್ಕೊಂಡು ನಾ ಹಿಂದಿನ ವೀಡಿಯೋದಾಗ ಸಾರು ಮಾಡೋದು, ಹುರುಳಿಕಾಳು ಸಾರು ಮಾಡೋದು ಅಂತ ತೋರಿಸಿ ನೋಡಿರಿ, ಚೆಕ್ ಮಾಡಿರಿ. ಈ ಥರ ಕ್ಲೀನಾಗಿ ತೊಳ್ಕೊಬೇಕು. ಒಂದೆರಡು ಸರಿ ತೊಳ್ಕೊಬೇಕು. ಕಲಿಸಿರ್ತಾವಲ್ಲ ಎಲ್ಲ ಹೋಗ್ತೈತಿ. ಬರುತ್ತೆಗಿ ನೋಡ್ರಿ. ಈಗ ಕುಕ್ಕರ್ನಾಗ ಕುದಿಯೋಕಿಡೋಣ. ಒಂದು 4 ವಿಜಲ್ ಆದರೆ ಸಾಕು, ಕುದಿತಾವೆ. ನೋಡ್ರಿ, ಇದಕ್ಕೇನು ಬೇಕು? ಮೆಣಸಿನ್ಕಾಯಿ, ಜಜ್ಜಿದ ಖಾರ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಇಷ್ಟಾದರೆ ಸಾಕು. ಕುದಿಸಿದ ಹುರುಳಿಕಾಳು. ಈಗ ಮೊದಲ 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೀನಿ, ಮತ್ತು 1 ಸ್ಪೂನ್ ಸಾಸಿವೆ, ಜೀರಿಗೆ ಹಾಕ್ರಿ, ಅದನ್ನು 1 ಸ್ಪೂನು. ಕರಿಬೇವು, ಖಾರ, ಜಜ್ಜಿದ ಖಾರ, ಒಂದು ಈರುಳ್ಳಿ ಹೆಚ್ಚಿ ನೋಡ್ರಿ. ಹೆಚ್ಚಿದ ಈರುಳ್ಳಿ ಹಾಕಿ ಕೈಯಾಡಿಸ್ರಿ. ಅದಕ್ಕೆ ಅರಿಶಿಣ ಪುಡಿ, ಮಸಾಲೆ ಪುಡಿ ಹಾಕಿರಿ 1 ಸ್ಪೂನು. ಒಂದು ಸ್ಪೂನ್ ಮಸಾಲೆ, 1 ಸ್ಪೂನ್ ಅರಿಶಿಣ ಪುಡಿ ಹಾಕಿರಿ. ಕೈಯಾಡಿಸ್ರಿ. ಈಗ ಕುದಿಸಿದ್ದ ಹುರುಳಿಕಾಳನ್ನು ಹಾಕಿ ಕೈಯಾಡಿಸ್ರಿ. ಎಲ್ಲ ಮಿಕ್ಸ್ ಆಗಲಿ. ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಇದು ಉತ್ತರ ಕರ್ನಾಟಕದಾಗ ಜಾಸ್ತಿ ಮಾಡ್ತಾರೆ ನೋಡ್ರಿ ಈ ಪಲ್ಯನ. ರೊಟ್ಟಿ ಕೂಡ ಭಾಳ ಟೇಸ್ಟಿಯಾಗಿರ್ತೈತಿ. ಡೈಲಿ ಬ್ಯಾಳಿ ಅದನ್ನು ತಿಂದು ಬೇಜಾರಾದಾಗ ಇದು ಕಡೆಗೆ ಇದನ್ನ ಹಾಕ್ರಿ, ಕೊತ್ತಂಬರಿ ಸೊಪ್ಪು. ಈ ಹುರುಳಿಕಾಳು ಪಲ್ಯ ಮಾಡ್ಕೊಂಡು ತಿನ್ಬೋದು, ಟೇಸ್ಟಿಯಾಗಿರ್ತೈತಿ. ಇದು ಆರೋಗ್ಯಕ್ಕೂ ಒಳ್ಳೆಯದು ಈ ಕಾಳು. ನೋಡಿರಿ, ಹುರುಳಿಕಾಳು ಪಲ್ಯ ರೆಡಿ. ಇನ್ನು ಕಡೆಯಕ್ಕೆ ಏನು ಮಾಡೋಣ, ಗುರಾಳ್ ಪುಡಿ ಹಾಕೋಣ. ಗುರಾಳ್ ಪುಡಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಬರ್ತೈತೆ ಅಂತ ಜಾಸ್ತಿ ಹಾಕಿ ನೋಡಿರಿ. ಈಗೇನಾಯ್ತು, ಒಂದು ಸ್ವಲ್ಪ ಕುದಿಸ್ಬಿಟ್ರೆ ಗುರಾಳ್ ಪುಡಿನೂ ಕುದಿಯಂಗೆ ಹುರುಳಿಕಾಳು ಪಲ್ಯ ರೆಡಿ ಆಯ್ತು ನೋಡಿರಿ. ರುಚಿಯಾದ ಹುರುಳಿಕಾಳು ಪಲ್ಯ ರೆಡಿ. ಉತ್ತರ ಕರ್ನಾಟಕದಾಗ ಜಾಸ್ತಿ ಮಾಡ್ತೀವಿ ನಾವು. ಸ್ವಲ್ಪ ಅದು ಒಗರಾಗುತ್ತೆ ಅಂತೇಳಿ ಮೇಲೆ ಒಂದು ಸ್ವಲ್ಪ ಸಕ್ಕರೆ ಉದಿಸಿ ನೋಡಿರಿ. ಒಂದು ಪಾತ್ರೆ ತಗೊಳ್ಳೋಣ ಅಂದ್ರೆ ಬೇರೆ ಪಾತ್ರೆಗೆ ಇದ್ರಾಗ ಕಟ್ಟಿರೋದಲ್ಲ, ಇದನ್ನ ಸಾರನ್ನು ಮಾಡ್ಬೋದು ನಾವು. ನೋಡಿರಿ, ನೀವು ಮಾಡಿ ನೋಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.